ಕಣ್ಣಕ್ಕೆ ಬಿದ್ರಿ, ಭೀಮಾ ಆಯಿತು. ಭೀಮಾ ಆದ್ಮೇಲೆ ಲೈಫ್ ಸ್ಟೈಲ್ ಹೇಗಿದೆ? ಸೊ ದುನಿಯಾವಿ ಸರ್ ಏನು ಇನ್ಸ್ಟಿಟ್ಯೂಟ್ ನಮ್ಮನ್ನು ಮಾಡಿದ್ದಾರೆ, ಸೊ ಅದೇ ಅದನ್ನು ಪ್ರತಿಫಲನೇ ಇವಾಗ ನಾನು ಅನುಭವಿಸ್ತಾ ಇರೋದು. ನಾನಿಂತ ನನ್ನ ತಾಯಿ ಅವ್ರ ಫ್ಯಾನ್, ತುಂಬ ದೊಡ್ಡ ಯಾವ ಸಿನಿಮಾ ನೋಡಿದ್ರಿ? ಅವರು ಜಂಗ್ಲಿ ಕಲರು, ಸಾರು ನಮ್ಮ ಕಲರು. ಸೊ ಹಂಗಾಗಿ ನನ್ನ ತಾಯಿಗೆ ತುಂಬ ಇಷ್ಟ. ಸರ್ ನೀವು ಸಿನಿಮಾಗೆ ಬರಲಿಲ್ಲ ಅಂದಿದ್ರೆ ಏನಾಗಿರ್ತಾ ಇತ್ತು? ಇಲ್ಲ ನೋಡಿ ನಮಗೆ ಲಾಭ ಬರುತ್ತೆ ಅಂತ ಇನ್ನೊಬ್ಬರು ರಕ್ತ ಕುಡಿಬಾರ್ದು ನಾವು. ಸ್ಯಾಂಡಲ್ವುಡ್ನ ಸಲಗ ದುನಿಯಾ ವಿಜಯ್ ಅವರು 2024ರಲ್ಲಿ ಅವ್ರದ್ದು ಭೀಮಾ ಮೂವಿ ಬಂತು. ಈ ಮೂವಿ ಇವಕ್ಕೂ ಕೂಡ ಸ್ಪೆಷಲ್ ಆಗಿದೆ. ಯಾಕೆ ಗೊತ್ತಾ? ಆ ಸಿನಿಮಾ ದುನಿಯಾ ವಿಜಯ್ ಅವರ 2ನೇ ಡೈರೆಕ್ಷನ್ ಸಿನಿಮಾ. ಹೊಸದಾಗಿ ಇಬ್ಬರು ಪ್ರತಿಭಾವಂತರನ್ನ ತೆರೆಗೆ ತರ್ತಾರೆ ದುನಿಯಾ ವಿಜಯ್ ಅವರು. ಒಂದು ಹೀರೋಯಿನ್ನು, ಇನ್ನೊಂದು ನಿಮಗೆಲ್ಲ ಗೊತ್ತೇ ಇದೆ, ಖಡಕ್ ವಿಲನ್. ಆ ಸಿನಿಮಾದ ಖಡಕ್ ವಿಲನ್ ತಂದಿದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ಎಷ್ಟು ಮಾತಾಡಿದ್ರು ಕಡಿಮೆ ಅನಿಸುತ್ತೆ. ಯಾಕೆ ಗೊತ್ತಾ? ಆ ಸಿನಿಮಾನ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆ ಸಿನಿಮಾಗೆ ದುನಿಯಾ ವಿಜಯ್ ಅವ್ರಿಗೆ ಅವ್ರದ್ದೇ ಆದ ಫ್ಯಾನ್ ಬೇಸ್ ಇದೆ. ಹಾಗಾಗಿ ಆ ಸಿನಿಮಾದ ಬಗ್ಗೆ ಇವತ್ತು ನಾವು ಡ್ರ್ಯಾಗನ್ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಇವತ್ತು ಮಾತಾಡ್ತಾ ಹೋಗೋಣ, ಅವ್ರ ಹತ್ರ ತಿಳ್ಕೊಳ್ಳೋಣ. ಸಿನಿಮಾ ಆದಮೇಲೆ ನಮಗೆ ಯಾಕೋ ಕಾಣ್ತಾ ಇಲ್ಲ ಸರ್, ಅವ್ರ ನೆಕ್ಸ್ಟ್ ಯೋಜನೆಗಳೇನು, ಅವ್ರ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ಯಾಕೆ ಸರ್ ಕಾಣ್ತಾ ಇಲ್ಲ ನಮ್ಮ ಕಣ್ಣಿಗೆಲ್ಲ? ಏರಿಯಾ ಕಡೆ ಬಂದಿದ್ರೆ ಕಾಣ್ತಾ ಇದ್ದೆ ಮೇಡಮ್. ನಮ್ಮ ಏರಿಯಾ ಕಡೆ ಬಂದಿಲ್ಲ ನೀವು? ಇಲ್ಲ, ನಾವು ತೆರೆ ಮೇಲೆ ಕಾಣ್ತಾ ಇದ್ದೀವಿ. ತೆರೆ ಮೇಲೆ ಬರ್ತಾ ಇದ್ದೀನಿ ಮೇಡಮ್, ಇನ್ನು ಬೇಗನೆ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಕನ್ನಡ ಸಿನಿಮಾನೇ 2 ಸಿನಿಮಾ ಆಗಿದೆ. ಸೊ 3ನೇ ಸಿನಿಮಾ ಇನ್ನೂ ನಡೀತಾ ಇದೆ. ಇದನ್ನ ಬಿಟ್ಟು ಔಟ್ ಆಫ್ ಸ್ಟೇಷನ್ ಒಂದು ಮಾಡ್ತಾ ಇದ್ದೀನಿ ಮೇಡಮ್, ಬೇರೆ ಸ್ಟೇಟಲ್ಲಿ ಒಂದು ಮಾಡ್ತಾ ಇದ್ದೀನಿ. ಸರ್ ದುನಿಯಾ ವಿಜಯ್ ಅವ್ರ ಕಣ್ಣಿಗೆ ಬಿದ್ರಿ, ಭೀಮಾ ಆಯಿತು. ಭೀಮಾ ಆದಮೇಲೆ ಲೈಫ್ ಸ್ಟೈಲ್ ಹೇಗಿದೆ? ಅದೇ ಮೇಡಮ್, ಅವರು ಸಾರು ಒಂದು ಮಾತು ಹೇಳಿದರು, ಇವಾಗ ಎಷ್ಟು ಓಡಾಡಬೇಕೋ ಓಡಾಡ್ಕೊ, ಆಮೇಲೆ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಿಂದ ಇನ್ನೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿ ಹೋದ್ರೂ ಅಷ್ಟೇ. ಇವಾಗ ಆಲ್ಮೋಸ್ಟ್ ಬರ್ತಾ ಇರೋಲ್ಲೇ ಅವ್ರ ಫೋಟೋ ಅಂತಾರೆ, ಸಾರ್ ಹೆಂಗಿದ್ದೀರಾ ಅಂತಾರೆ. ಇನ್ನೂ ಅವ್ರು ಏನು ಹೇಳಿದ್ರೆ ಅವರು ಕುಟುಂಬದ ಏನು ಅವರು ಸದಸ್ಯರು ಎಲ್ಲರೂ ನಮ್ಮ ಮೇಲೆ ತಿಳಿಸ್ಬಿಟ್ಟವ್ರು. ಇವಾಗ ಸಾರ್ ಕಾಣಿಸ್ಕೋತಾ ಇಲ್ಲ, ಎಲ್ಲೋದ್ರೂ ನಾವೇ ಕಾಣಿಸ್ಕೋತಾ ಇದ್ದೀವಿ, ಹಂಗಾಗ್ಬಿಟ್ಟಿದೆ. ನಿಮ್ಮ ಕ್ಯಾರೆಕ್ಟ್ರಲ್ಲಿ ನಿಮ್ಮನ್ನು ಗುರುತಿಸಿದಾಗ ಏನು ಅನಿಸುತ್ತೆ? ಇಲ್ಲ ಮೇಡಮ್, ನಾನು ಆ್ಯಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ರೋಲ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಒಂದು ಯಾರಾದರೂ ಬೈಬೋದು ಹಂಗೆ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲ, ಎಲ್ಲ ಪ್ರೀತಿ ಅನಿಸ್ತಾರೆ ಹೊರತು. ಯಾಕಂದರೆ ಎಲ್ಲರೂ ಬಂದ್ಬಿಟ್ಟು ಇವಾಗ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾನೆ ಆ ಹುಡುಗ, ಆ ರೀತಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಹೊರತು ಅದನ್ನು ಓವರಾಗಿ ಹೊರತುಪಡಿಸ್ತಾ ಇಲ್ಲ. ಸೊ ಹಿಂಗೆ ಮಾಡಿದ್ದಾನೆ ಹಂಗೆ ಅಂತ ಹೇಳ್ಬಿಟ್ಟು. ಸೊ ಪಾತ್ರಕ್ಕೆ ಹಿಂಗೆ ಚೆನ್ನಾಗಿ ಮಾಡಿದ್ದಾನೆ ಹುಡುಗ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾನೆ. ಸೊ ತುಂಬಾ ಎಲ್ಲರೂ ಮೆಚ್ಚೋದಂದರೆ ಫಸ್ಟ್ ಫಿಲಮ್ ಥರನೇ ಇಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಈ ಕ್ರೆಡಿಟ್ಸ್ ಎಲ್ಲನೂ ಬಂದ್ಬಿಟ್ಟು ದುನಿಯಾವಿ ಸಾರಿಗೆ ಹೋಗ್ಬೇಕು. ಯಾಕಂದರೆ ಬಿಫೋರಾಗಿ ಆ ವರ್ಕ್ಶಾಪ್ಸ್ ಇದೆಲ್ಲ ನಡೆಸ್ತಾ ನಮಗೆ ಅದನ್ನು ಬಳಸ್ಬಿಟ್ಟು ಫುಲ್ಲು. ಸೊ ಹಂಗಾಗಿ ಈಸಿ ಅನಿಸ್ಬಿಡ್ತು ನಮಗೆ ಮಾಡಲಿಕ್ಕೆ. ಸರ್, ಸಾಮಾನ್ಯವಾಗಿ ಒಂದು ಅಭಿನಯ ಮಾಡೋದಕ್ಕೆ ಒಂದು ಅವಕಾಶ ಸಿಗೋದೇ ದೊಡ್ಡ ವಿಚಾರ ಆಗುತ್ತೆ. ಆ ಥರದಲ್ಲಿ ನಿಮಗೆ ಒಂದು ವೆರಿ ಫಸ್ಟ್ ಆ್ಯಕ್ಟಿಂಗಲ್ಲೇ ನಿಮಗೆ ಒಳ್ಳೆ ಬ್ಯಾನರ್ ಸಿಕ್ಕಿದೆ, ಒಳ್ಳೆ ನಿರ್ದೇಶಕ ಕಮ್ ಹೀರೋ ಕಣ್ಣಿಗೆ ಬಿದ್ದಿದ್ದೀರಾ. ಅದ್ರ ಜೊತೆಗೆ ನೀವು ಕೂಡ ಫಸ್ಟಲ್ಲೇ 6 ಬಾರಿಸ್ಬಿಟ್ಟಿರಲ್ಲ ಸರ್, ಫಸ್ಟ್ ಮೂವಿನಲ್ಲೇ 6. ಅಂದರೆ ಇವಾಗ ಕೋಚ್ ಅಂತ ಒಬ್ರು ಇರ್ತಾರೆ ಮೇಡಮ್, ಏನೇ ಮಾಡಬೇಕಾದ್ರು ಕೋಚರ್ ಹೆಂಗೆ ಇನ್ಸ್ಟ್ರಕ್ಷನ್ ಮಾಡ್ತಾರೋ ಸೊ ಅದನ್ನು ಕೇಳಿ ನಾವು ಆ ಇನ್ಸ್ಟ್ರಕ್ಷನಲ್ಲೇ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದಷ್ಟು ನಾವು ಹಾಕೋ ಬಾಲೆಲ್ಲ 6 ಹೊಡಿತಾ ಇರ್ಬೋದು. ಸೊ ದುನಿಯಾಜಿ ಸರ್ ಏನು ಇನ್ಸ್ಟಿಟ್ಯೂಟ್ ನಮ್ಮನ್ನು ಮಾಡಿದ್ದಾರೆ, ಸೊ ಅದೇ ಅದನ್ನು ಪ್ರತಿಫಲನೇ ಇವಾಗ ನಾನು ಅನುಭವಿಸ್ತಾ ಇರೋದು. ಸರ್, ವೆರಿ ಫಸ್ಟ್ ಸೀನ್ ಯಾವ್ದು ಸರ್? ಕ್ಯಾಮ್ರಾನ ಎದುರಿಸಿದ್ದಂತಹ ವೆರಿ ಫಸ್ಟ್ ಸೀನ್ ಯಾವುದಿತ್ತು? ಸಡನ್ನಾಗಿ ಕೇಳ್ಬಿಡಲ್ಲ ಮೇಡಮ್, ಯಾಕಂದರೆ ಎವ್ರಿ ಮಾರ್ನಿಂಗ್ ತುಂಬ ಹೆದರಿರ್ತೀರಾ, ತುಂಬ ನೆನ್ಪಿಟ್ಕೊಂಡಿರ್ತೀರಾ? ಹೌದು ಮೇಡಮ್. ಅಂದರೆ ಬಿಫೋರಾಗಿ ಒಂದು 6 o'clock ಬಂದುಬಿಡ್ಬೇಕು ಫಸ್ಟು ಶೂಟು. ನನಗೆ ಫಸ್ಟ್ ಡೇ ಹೋದಾಗ ಏನಾಗ್ತದೆ ಏನು ಗೊತ್ತಾಗ್ತಾ ಇಲ್ಲ, ಕ್ಯಾಮ್ರಾ ಎಲ್ಲೋ ಇದೆ, ನಾನೆಲ್ಲೋ ಇದ್ದೀನಿ. ಫಸ್ಟು ಮಂಜು ಈ ಥರ ಹಿಂಗೆ ಹೋಗಿ ಬನ್ನಿ. ಸೊ ಫಸ್ಟ್ ಟಾಕೀಸ್, ಇವಾಗ ನಾವು ಸಾಂಗಲ್ಲಿ ನೋಡಿರ್ಬೋದು ಪಟ್ಲಿ ಆ ಸಾಂಗ್ದು ಫಸ್ಟು ನಾವು ತೆಗೆದಿದ್ದು. ಸೊ ಅದ್ರಲ್ಲಿ ನೋಡಿರ್ಬೋದು, ಬೇರೆ ರೋಮಿಂಗ್ ಸುತ್ತಾ ಇರ್ತೀವಿ, ಅಲ್ಲಿ ಸುತ್ತಾ ಇರ್ತೀವಿ, ಅದೇನು ಅನಿಸ್ತಾ ಇದ್ದಿಲ್ಲ ನಮಗೆ. ಯಾಕಂದರೆ ಕ್ಯಾಮ್ರಾ ಬಂದು ಸ್ವಲ್ಪ ಅವೇ ಇರೋದು, ನಮಗೇನು ಅನಿಸ್ತಾ ಇದ್ದಿಲ್ಲ. ಹಾಗೇನು ಅದು ಆದಮೇಲೆ ಹತ್ರ ಬರ್ತಾ ಒಂಚೂರು ಭಯ ಸ್ಟಾರ್ಟ್ ಆಗೋಯ್ತು. ಆ ಭಯ ಹೋಗೋದಕ್ಕೆ ಬಿಫೋರಾಗಿ ಏನು ಮಾಡಿದ್ರು, ಮೂವಿ ಬಿಫೋರು ಈ ಕ್ಯಾಮ್ರಾ ಸಜೆಷನ್ಸ್ ಎಲ್ಲ ಫಸ್ಟು ತಿಳ್ಕೊಂಬಿಡಿ,
ಅಂತೇಳ್ಬಿಟ್ಟು ಕ್ಯಾಮ್ರಾ ಫಿಯರ್ನ ಅಲ್ಲಿಂದ ನನಗೆ ಮನೆಯಲ್ಲೇ ವರ್ಕ್ಶಾಪ್ ಮಾಡಿಸಿದ್ರು. ದುನಿಯಾವಿ ಸರೇ ಖುದ್ದಾಗಿ ನಿಂತು ಡೈಲಾಗ್ ಹೇಳ್ಸಿದ್ರು. ಯಾಕಂದರೆ ಅದೊಂದು ನಾಚಿಕೆ ಅಂತ ಇರುತ್ತೆ ಮೇಡಮ್, ಒಂದು ಸ್ವಲ್ಪ ಹೆಂಗೆ ಮಾತಾಡೋದು, ಸಡನ್ನಾಗಿ ಮಾತಾಡೋದ್ರೆ ಆಗಲ್ಲ. ನಾನು ಇಷ್ಟು ಫ್ರೀಯಾಗಿ ಮಾತಾಡ್ತಿದ್ದೆ ಅಂದರೆ ಅಲ್ಲಿಂದ ಪಾಠ ಕಲ್ತಿರೋದು ನಾವು. ಸೊ ಅಲ್ಲಿ ಮನೆಯಿಂದ ನನಗೆ ಶುರು ಆಗೋಯ್ತು. ಅಲ್ಲಿಂದ ವರ್ಕ್ಶಾಪ್ ಆಲ್ಮೋಸ್ಟ್ 1.5-2 ಮಂತ್ಸು ಅಲ್ಲೇ ಹೋಗ್ತಾಯಿದ್ದೆ. ಅದಾದಮೇಲೆ ನಾವು ಸ್ಕ್ರಿಪ್ಟಲ್ಲೂ ಕೂತ್ಕೊತೀವಿ ಸಾರ್ ಜೊತೆ. ಸೊ ಅದನ್ನು ಹೇಳಿ ಅದನ್ನು ಮಾತಾಡಿಸಿ ಇನ್ವಾಲ್ವ್ ಮಾಡಿಸಿದ್ರು ಎಲ್ಲರೂ ಅದನ್ನು ಕತೆ ಸಾರಾಂಶಕ್ಕೆ ಒಳಗಡೆ ತಳ್ಳಿಬಿಟ್ರು ಫಸ್ಟು. ಸೊ ಅಂದರೆ ಆ ಕ್ಯಾರೆಕ್ಟ್ರ್ ನಾನು ಅದನ್ನು ಇನ್ವಾಲ್ವ್ ಆಗಿಬಿಟ್ಟೆ ಫುಲ್ಲಾಗಿ. ಸೊ ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ಫಸ್ಟು. ಅದಾದಮೇಲೆ ಕ್ಯಾಮ್ರಾ ಫಿಯರ್ನು ಅವರೇ ಸ್ವಲ್ಪ ಹೋಗ್ಲಾಡ್ಸಿದ್ರು. ಸೊ ಹಂಗಾಗಿ ನನಗೆ ಅಷ್ಟು ಫಸ್ಟ್ ಮೂವಿ ಕ್ಯಾಮ್ರಾ ಅಂತ ಅನಿಸ್ತಾ ಇದ್ದಿಲ್ಲ. ಸೊ ಓವರಾಲಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸರ್, ನೀವು ಸಿನಿಮಾಗೆ ಬರೋದಕ್ಕೆ ಮುಂಚೆ ದುನಿಯಾ ವಿಜಯ್ ಅವರ ಸಿನಿಮಾ ನೋಡಿದ್ರಾ? ನಾವು ಅವ್ರ ಫ್ಯಾನ್ ಮೇಡಮ್. ಅದು ನಾನಿಂತ ನನ್ನ ತಾಯಿ ಅವ್ರ ಫ್ಯಾನ್, ತುಂಬ ದೊಡ್ಡ ಯಾವ ಫ್ಯಾನ್. ಸಿನಿಮಾ ನೋಡಿದ್ರಿ? ಅವರು ಜಂಗ್ಲಿ ಅಂದರೆ ದುನಿಯಾಯಿಂದಾನೇ ಅವರು ಅಂದರೆ ನಾನು ಇವಾಗ ನಮ್ಮ ಕಲರು, ಸಾರು ನಮ್ಮ ಕಲರು. ಸೊ ಹಂಗಾಗಿ ನಮ್ಮ ತಾಯಿಗೆ ತುಂಬ ಇಷ್ಟ. ಎಲ್ಲ ಹೀರೋ ನೋಡೋ ಒಂಥರ ಬೈತಾ ಇರೋರು. ಅದು ಓಪನ್ ಹೇಳೋಕೆ ಹೋದರೆ ದುನಿಯಾ ಸಾರು ನೋಡಿದ್ರೆ ಮಾತ್ರ ತುಂಬ ಇಷ್ಟ ಅವ್ರಿಗೆ. ಸೊ ತೆರೆ ಮೇಲೆ ನೋಡ್ತಾ ಇದ್ದ ಹೀರೋ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲೂ ಎದುರಾಳಿಯಾಗಿ ವಿಲನ್ ಆಗಿ ಮಾಡ್ತಾ ಇದ್ದೀನಿ ಅಂದಾಗ ಫಸ್ಟ್ ಥಾಟ್ ಏನು ಅನ್ನಿಸ್ತು ನಿಮಗೆ? ಸ್ಕ್ರೀನಲ್ಲಿ ನೋಡ್ತಾ ಇದ್ದವರೇ ನನ್ನ ಜೊತೆಗೆ ಬಂದಿದ್ದಾರೆ ಅಂದಾಗ ಏನು ಅನ್ನಿಸ್ತು? ಅದು ಅಂದರೆ ಮೇಡಮ್ ತುಂಬ ಕಂಫರ್ಟ್ ಮಾಡಿಬಿಡ್ತಾರೆ ಮೇಡಮ್. ಫಸ್ಟ್ ಆಫ್ ಆಲ್ ಕಂಫರ್ಟ್ ಮಾಡ್ತಾರೆ, ಅದು ಬರಬಾರ್ದು ಅಂತ ಹೇಳ್ಬಿಟ್ಟೆ. ಸೊ ಹೆಂಗಂದರೆ ಡೈಲಿ ಜರ್ನಿ ನಮ್ಮದು ಸಾರ್ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊತೀವಿ, ಲೊಕೇಶನ್ ಹೋಗೋಣ ನಮ್ಮ ಜೊತೆ, ಲೊಕೇಶನ್ ಕರ್ಕೊಂಡು ಹೋಗ್ತಾರೆ. ಸೊ ಹಿಂಗಾಗಿ ಅವ್ರ ಜೊತೆ ಸುತ್ತಿ ಏನಾಗೋಯ್ತು ಅಂದರೆ ತುಂಬ ಪಳಗ್ಬಿಟ್ವಿ. ಆ್ಯಸ್ ಎ ಬ್ರದರ್ ಅಂದೆ, ಒಂದೇ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ. ನಂಗೆ ಹೇಳಿ ಸರ್, ಫಸ್ಟ್ ದಿನ ನಿಮ್ಮ ಕಣ್ಣಿಗೆ ನೀವು ಹೇಗೆ ಬಿದ್ದರೆ, ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು? ಎಸ್, ಅದು ಒಂದು ಇನ್ಸಿಡೆಂಟ್ ಮೇಡಮ್. ಅದೋ ಒಂದು ದುಃಖ ವಿಷಯದಲ್ಲಿ ಒಂದು ಒಳ್ಳೆ ಕಾರ್ಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳೋರು. ಸೊ ನಾನು ಅದನ್ನು ನಂಬ್ತಾ ಇದ್ದಿಲ್ಲ. ಅಗೇನ್ ಅದು ಆಗಿದ್ದು ಇವಾಗ ನನ್ನ ಲೈಫಲ್ಲಿ ಆಗಿದೆ. ಸೊ ಒಬ್ಬರು ಸಾರ್ ಅವರು ಕ್ಲಾಸ್ಮೇಟ್, ಒಬ್ಬರು ರಾಮಣ್ಣ ಅಂತ, ಸಿದ್ದಾಪುರ ರಾಮಣ್ಣ ಅವ್ರ ಹೆಸರು. ಅವರು ಕೋವಿಡಲ್ಲಿ ತೀರೋಗ್ತಾರೆ. ಸೊ ಅವ್ರು ದೊಡ್ಡ ಮನುಷ್ಯರು, ಅವರು ಎಲ್ಲರಿಗೂ ಗೊತ್ತು, ಇಡೀ ಎಲ್ಲರಿಗೂ ಆಲ್ಮೋಸ್ಟ್ ಬೆಂಗಳೂರು ಎಲ್ಲರಿಗೂ ಗೊತ್ತು ಅವ್ರನ್ನ. ಸೊ ನಮಗೂ ತುಂಬ ಪರಿಚಯ. ಯಾಕಂದರೆ ಲಾಲ್ಬಾಗಲ್ಲಿ ನಾನು ವಾಕ್ ಮಾಡೋವಾಗ ಅವರು ವಾಕ್ ಮಾಡೋರು. ಮತ್ತು 4th ಬ್ಲಾಕು ಮಯಾಸ್ ಹೋಟ್ಲಲ್ಲಿ ಎಲ್ಲರೂ ಯಾವಾಗಲೂ ಸೇರ್ತಾಯಿದ್ವಿ. ಈವ್ನಿಂಗು 6:30-7 o'clock ಅವರು ಬರೋರಲ್ಲಿ. ಸೊ ಹಂಗಾಗಿ ತುಂಬ ಪರಿಚಯ, ತುಂಬ ವರ್ಷದಿಂದ ಪರಿಚಯ ನಮಗೆ. ಸೊ ತುಂಬ ದೊಡ್ಡವರು. ಸೊ ತೀರ್ಕೊಂಡು ಅಂತ ನ್ಯೂಸ್ ಗೊತ್ತಾದಮೇಲೆ ಇಮಿಡಿಯೇಟ್ ಹೋದ್ವಿ ನಾವು. ಇಲ್ಲಿಂದ ನಾವು ಹೋದ್ವಿ. ಕೋವಿಡ್ ತುಂಬ ಸ್ಟ್ರಿಕ್ಟ್ ಇತ್ತು. ಯಾಕಂದರೆ ಪೊಲೀಸವರು ಅವ್ರ ಕಾರ್ಯಾಚರಣೆ ಅವ್ರು ನಡೆಸ್ತಾ ಇದ್ದಾರೆ. ಹಿಂಗೆ ಸಂಜೆಯಲ್ಲಿ ನುಗ್ಗಿ ಹೋಗ್ಬಿಟ್ವಿ ಹಾಸ್ಪಿಟ್ಲ್ ಹತ್ರ. ಮತ್ತು ನೋಡೋಕ್ಕೆ ಬಿಡಲಿಲ್ಲ ನಮ್ಮನ್ನು. ಆಮೇಲೆ ಏನೋ ಮಾಡಿ ಜಗಳ ಮಾಡಿ ಹೊರಗಡೆ ಹೋಗ್ಬಿಟ್ವಿ. ಅದರಲ್ಲಿ ಒಂದು ನರ್ಸ್ ಹೇಳ್ಬಿಟ್ರು, ನಿಮ್ಮ ಕಾಲಿಗೆ ಬಿದ್ದರೆ ಬೀಳ್ತೀನಿ, ಅರ್ಥ ಆಗಲ್ಲ ನಿಮಗೆ, ಕೋವಿಡ್ ಬಂದಿದೆ, ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ. ಇನ್ನೂ ಲಾಸ್ಟ್ ಒಂದ್ಸಲ ನೋಡ್ಕೊಂಡ್ಬಿಡ್ತೀವಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹೊರಗಡೆ ಬಂದುಬಿಟ್ವಿ. ಸಾರ್ ಬಂದು ನಿಂತು ಅಲ್ಲೇ ಹತ್ರು, ಲಿಟ್ರಲಿ ಅಲ್ಲೇ ಒಳಗಡೆ ತುಂಬ ಹತ್ಬಿಟ್ರು ಅವರು. ಯಾಕಂದರೆ ಕ್ಲಾಸ್ಮೇಟ್ ನಾನು ನೋಡಿ ತುಂಬ ಫೋಟೋಸ್ ಅವ್ರ ಜೊತೆ ನೋಡಿರೋದು ನಾನು ಸಾರ್ನ. ಅದೆಲ್ಲ ಮುಗೀತು. ಮತ್ತು ದುಃಖ ವಿಚಾರ ಯಾರು ಬಂದಿದ್ದು ಎಲ್ಲರೂ ಮಾತಾಡ್ಸ್ಕೊಂಡು ಬಂದರು. ಮತ್ತು ನಾನು ಅಲ್ಲಿದ್ದೆ, ನನ್ನ ಮಾತಾಡ್ಸಿದ್ರು. ಸೊ ಅಗೇನ್ ಅಲ್ಲಿಂದ ನಾವು ಮಾಸ್ತಿಗುಡಿ ಒಂದು ಫೈಟ್ ಮಾಡಿದ್ವಿ. ನೀವು ಮಾಡಿದ್ರಾ? ಹೌದು, ಮಾಸ್ತಿಗುಡಿ ಒಂದು ಫೈಟ್ ಮಾಡಿದ್ವಿ. ಅದಾದಮೇಲೆ ತುಂಬ ಲಾಂಗ್ ಗ್ಯಾಪ್ ಆಯಿತು. ಸಾರ್ ಟಚ್ ಇಲ್ಲ ನನಗೆ. ಮಾಸ್ತಿಗುಡಿಲಿ ನಿಮ್ಮ ಜೊತೆ ಮಾತುಕತೆ ಆಗಿತ್ತಾ? ಮೇಡಮ್ ಅದೇ ಫಸ್ಟ್ ಫೈಟು ಅವ್ರ ಜೊತೆನೆ. ಸೊ ಅವಾಗ ಮಾತಾಡೋರು, ಅಂದರೆ ಅಷ್ಟು ಟಚ್ ಇಲ್ಲ, ಮಾತಾಡೋರು. ಸಿನಿಮಾಗೆ ತಗೋಬೇಕು ಅನ್ನೋ ಉದ್ದೇಶ ಆಗಿರಲಿಲ್ಲ? ಇಲ್ಲ, ಅವಾಗ ನಮಗೂ ಐಡಿಯಾ ಇಲ್ಲ ಮೇಡಮ್, ಸಿನಿಮಾ ಮಾಡಬೇಕು ಅದೆಲ್ಲ ಏನು ಐಡಿಯಾ ಇದ್ದಿಲ್ಲ. ಅಂದರೆ ಇದಕ್ಕೆ ಅಂತ ಟ್ರೈ ಮಾಡೋ ತುಂಬ ಜನ ಇದ್ದಾರೆ. ಖಂಡಿತ ಅವ್ರಿಗೂ ಹೋಗಿ ಇದು ಸೇರಬೇಕು, ಅವರು ನಾಳೆ ದಿವಸ ಇದು ಪ್ರಯತ್ನನ ಬಿಡಬಾರ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಎಲ್ಲೋ ಇದು ನನ್ನಲ್ಲಿ ತೊಗೊಂಡು ನಿಲ್ಸಿದ ದೇವರು ಅಂದಾಗ ಅವ್ರಿಗೊಂದು ಚಾನ್ಸ್ ಸಿಗುತ್ತೆ. ಎಲ್ಲೂ ಒಂದು ಹೋಗಿ ಬಿಟ್ಬಾರ್ದು. ಅದೇ ಸಮಯದಲ್ಲಿ ಮನೆಗೆ ಸಂಪಾದನೆ ಅನ್ನೋದು ಮಾತ್ರ ಬಿಡಬಾರ್ದು. ಇದರಿಂದ ಬಿದ್ದರೆ ತುಂಬ ಕಷ್ಟ ಆಗುತ್ತೆ. ಕೆಲಸ ಬಿಟ್ಬಿಟ್ಟು ಅಲ್ಲಿ ಸೈಮೆಂಟೀನಿಯಸ್ಲಿ ಎರಡೂ ಮಾಡ್ತಾಯಿದ್ರೆ ಬೆಟರ್ ಆಗುತ್ತೆ. ಅದು ಮುಗಿಸ್ಕೊಂಡು ಬಂದಾಗ ತುಂಬ ಲಾಂಗ್ ಗ್ಯಾಪ್ ಆಗೋಯಿತು. COVID-19 ಇದಾಗಿದೆ ಅವರು. ಸೊ ಹಂಗಾಗಿ ಆವಾಗ ನಾನು ಸಿಕ್ಕಿ ಮಾತಾಡಿ ಹಾಗೆ ಶೇರ್ ಮಾಡಿಕೊಡ್ರಿ, ಹೆಂಗಿದ್ದೀರಪ್ಪ, ಚೆನ್ನಾಗಿದ್ದೀನಿ ಸರ್, ಹಂಗಿದ್ದೀರಾ, ಓಕೆ. ಅದಾದಮೇಲೆ ಅಲ್ಲಿಂದ ಫೋನ್ ಮಾಡ್ತೀನಿ ಬಾ ಅಂತೇಳಿ, ಬೇರೆನೇ ಹೇಳಿಲ್ಲ ನನಗೆ. ಸೊ ಕೋವಿಡ್ ಟೈಮ್ ಕಷ್ಟ ಹೆಂಗಿತ್ತಂದರೆ ಈವನ್ ನಮಗೆ ಕಟ್ಟಿಂಗ್ ಶೇವಿಂಗ್ ಮಾಡೋಕ್ಕೂ ದುಡ್ಡಿಲ್ಲ, ಹಂಗಾಗ್ಬಿಡ್ತು. ನಾನು BEd ಇದೆಲ್ಲ ಬಿಡೋಲ್ಲ, ಪ್ರೊಫೆಷ್ನಲ್ ಆಗಿರ್ತೀನಿ ಯಾವಾಗಲೂ. ಯಾಕಂದರೆ ನಾನು ಮಿಲ್ಟ್ರಿ ಕಟ್ಟಿಂಗೇನೆ ಯಾವಾಗಲೂ ಫುಲ್ ಹ್ಯಾಂಡೇನೆ. ಮತ್ತು ಈ ಮೀಸೆ ಬಿಡ್ತಾ ಇದ್ದಿಲ್ಲ, ಫುಲ್ ನೀಟ್ ಆ್ಯಂಡ್ ಶೇವ್ ಇರ್ತದೆ. ಯಾಕಂದರೆ ನಾವು ಪ್ರೊಫೆಷ್ನಲ್ ಟ್ರೈನಿಂಗ್ ಮಾಡೋವಾಗ ಆ ನೀಟ್ನೆಸ್ ಇದ್ದರೆ ಮಾತ್ರ ನಾವು ಟ್ರೈನ್ ಮಾಡೋಕ್ಕಾಗೋದು.
ನಾವೇ ಒಂಥರ ಗಡ್ಡ ಗಿಡ್ಡ ಬಿಟ್ಕೊಂಡು ಇರಬಾರ್ದು ಅಂತ ನನಗೆ ಪರ್ಸ್ನಲ್ಲು. ಸೊ ಹಂಗಾಗಿ ಅವ್ರು ಫೋನ್ ಮಾಡಿ ಕೇಳಿದ್ರು, ಮನುಷ್ಯ ಹೆಂಗಿದೆ ಲುಕ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಅವ್ರು ನೋಡಿದ್ರು ಯೂಸ್ ಆಗಿರ್ತೀನಿ ಅಂತ ಗೊತ್ತು ಸಾರ್ಗೆ. ಸರ್ ಇಲ್ಲ ಸರ್ ಈ ಥರ ಗಡ್ಡ ಗಿಡ್ಡ ಬಿಟ್ಟಿದ್ಯಾ ಸರ್, ಲೈಟಾಗಿ ಸರ್ ಇದೆ, ಫಸ್ಟ್ ಟೈಮ್ ಬಿಟ್ಟಿದ್ದೀನಿ, ಒಂದು ಫೋಟೋ ಕಳಿಸು ಅಂದರು. ಕಳಿಸ್ದೆ. ಮನೆ ಹತ್ರ ಬಾ ಇಮಿಡಿಯೇಟಾಗಿ ಅಂದರು. ಮನೆ ಹತ್ರ ಕರೀತಾರೆ, ಇಮಿಡಿಯೇಟ್ ಹೋದ್ವಿ. ಆಮೇಲೆ ಆಡಿಷನ್ ಅಟೆಂಡ್ ಮಾಡಿ ಏನು ಹೇಳಲಿಲ್ಲ. ಆಯಿತು. ಅವ್ರು ನನಗೆ ಫಸ್ಟ್ ಟೈಮು ಅದು ಒಂಥರ ನಾಚಿಕೆ ಮುಜುಗರ, ಸ್ಪೆಕ್ಸ್ ಹಾಕೋ, ಹಿಂಗೆ ಬಾ ಹಂಗೆ ಬಾ ಅಂತ ಕ್ಯಾಮ್ರಾ ಅವರೇ ಇಟ್ಕೊತಾ ಇದ್ದಾರೆ. ಏನು ಹಿಂಗೆಲ್ಲ ಮಾಡ್ತಾಯಿದಾರಲ್ಲ, ಸರಿ ಓಕೆ ಏನೋ ಚಾನ್ಸ್ ಇಸ್ಕೊಡ್ಬೋದು ಅಂತ ಏನೋ ಮೈಂಡಲ್ಲಿ ಬಂತು. ಆದರೆ ಗೊತ್ತಿರೋ ಇಷ್ಟು ದೊಡ್ಡ ಚಾನ್ಸ್ ಕೊಡ್ತಾರೆ ಅಂತ ಲೈಫಲ್ಲಿ ಅಂದ್ಕೊಂಡಿಲ್ಲ. ನಾನು ಅಂದ್ಕೊಂಡಿಲ್ಲ. ಮತ್ತು ಇದು ನಡೆಯೋಕ್ಕೆ ಅದೆಲ್ಲ ಮಿರಾಕಲ್ ಅನ್ಬೇಕು. ಲೈಫಲ್ಲಿ ಒಂದು ದೊಡ್ಡ ಮಿರಾಕಲ್ ಆಗುತ್ತೆ. ಆದರೆ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದು ವೆಯ್ಟ್ ಮಾಡಿದ್ದಕ್ಕೆ ಒಂದು ಮಿರಾಕಲ್. ಅವಾಗ ಅವಕಾಶ ಸಿಕ್ತು. ಹೇಳಿದ ತಕ್ಷಣ ಖುಷಿ, ಶಾಕ್. ಅಮ್ಮ ಏನಂದ್ರು? ಇಲ್ಲ, ಅದೇನೇ ಇವಾಗ ಶಾಕಿಂಗ್ ನ್ಯೂಸ್. ಆ್ಯಕ್ಚುಲಿ ಅಮ್ಮ ಇಲ್ಲ, ಅಮ್ಮ ಅವರಿದ್ದಾದ್ರು. ಬಟ್ ಆ ಸಂದರ್ಭದಲ್ಲಿ ಇಲ್ಲ, 11 ಅಮ್ಮ ಇದ್ದಾದ್ರು. ಓಕೆ, ಹೌದು, 11 ಇದ್ದಾದ್ರು. ಅದು ಬಿಫೋರೇ ಬಂದ್ಬಿಟ್ಟು ಸಾರ್ನ ಜೈನಗರಲ್ಲಿ ಮೀಟ್ ಮಾಡಿದ್ದಾರೆ ಅಮ್ಮ. ಅವ್ರ ಇಷ್ಟವಾದ ನಾಯಕ ನಟನ ಅವ್ರು ಮೀಟ್ ಮಾಡಿ ಅವರು ಮಾತಾಡಿದ್ದಾರೆ ಅಮ್ಮ. ಅಂದರೆ ಅಲ್ಲಿ ಹಾಲು ಬೂತಿರೋದು, ಡೈಲಿ ಹಾಲು ತೊಗೊಳಕ್ಕೆ ಹೋಗೋರು. ಹಾಲು ತೊಗೊಳಕ್ಕೆ ಹೋದಾಗ ಇವರು ದೊಡ್ಡ ಗಾಡಿ ಅಯಾಬೂಜ ಗಾಡಿಯಲ್ಲಿ ಬಂದವ್ರೆ. ಹಿಂಗೆ ಅಲ್ಲಿ ಅಮ್ಮ ತಮಿಳ್ ಮಾತಾಡೋ, ವಾಪ ಹಿಂಗೆ ಅಂತ ಕರೆದವ್ರೆ ಅಮ್ಮ. ಇವರು ಇರ್ಮಾ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ದೊಡ್ಡ ಗಾಡಿಯಲ್ಲಿ ಟರ್ನ್ ಮಾಡೋಕ್ಕಾಗಿಲ್ಲ, ಹಿಂಗೆ ಹೋಗೋರೆ. ಇವ್ರು ಬರ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಆಮೇಲೆ ಯೂ ಟರ್ನ್ ಮಾಡ್ಕೊಂಡ್ಬಂದು ಅಮ್ಮನ ಬಂದು ನಿಲ್ಲಿಸಿ ಮಾತಾಡಿಸಿ ಕೈ ಕೊಟ್ಟು ಮಾತಾಡಿಸಿ ಇವ್ರ ಮೇಲೆ ಹೋಗಿದ್ದಾರೆ. ಅಲ್ಲಿ ಯಾರೋ ಮಾತಾಡ್ಸೋದಕ್ಕೆ ಓಡಿ ಬಂದರು ಅಮ್ಮ ಮನೆಗೆ. ಹೋಗಿ ಫಸ್ಟು ಮಾತಾಡಿಸು, ದುನಿಯಾ ವಿಜಯವ್ರು ಬಂದವ್ರೆ ಅಂತ. ಹೋಗಮ್ಮ, ಯಾರಮ್ಮ ಹೋಗ್ತಾರೆ, ಇಷ್ಟೊತ್ತು ಇರ್ತಾರೆ ಅವರೆಲ್ಲ ಹೀರೋಗಳು ಅಂದರೆ, ಹೋಗೋ ಎದ್ದೋಗೋ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ನನ್ನ. ಆಮೇಲೆ ನಾನು ಅವಾಗ ನನ್ನ ಕೈ ರಫ್ ಆಗಿರುತ್ತೆ, ಅವರು ಹೋಗಿ ಅವ್ರ ಕೈ ಮುಟ್ಟು ನೋಡೋ ಹೆಂಗಿದೆ ಅಂತ. ನಾನು ಅದಕ್ಕೋಸ್ಕರ ಹೋದೆ ಅಲ್ಲಿಂದ. ನೋಡಿ ಸಾಫ್ಟಾಗಿತ್ತು ಕೈ ಅವಾಗ. ಸೊ ಅಲ್ಲಿಂದ ಅಟ್ಯಾಚ್ಮೆಂಟು, ನಿಮ್ಮ ಅಣ್ಣ ಥರ ಅವರು ಅಂತ ಅವಾಗಲೇ ಹೇಳೋರು ಅವರು. ಸಾರು ತುಂಬ ಕಡೆ ಹೇಳ್ತಾರೆ, ಅದು ನಾನೇ ನಿಮ್ಗೆ ಚಾನ್ಸ್ ಕೊಟ್ಟಿಲ್ಲ, ಅದು ನಿಮ್ಮ ತಾಯಿ ಆಶೀರ್ವಾದ ಅಂತ ಹೇಳ್ಬಿಟ್ಟು. ಅವ್ರೇನೇ ದೊಡ್ಡ ತನಕ ಅವ್ರು ಹೇಳಿದ್ರು ಕೂಡ ತಾಯಿ ಸ್ಥಾನದಲ್ಲಿ ಅವರೇ ಕೊಟ್ಟಿದ್ದಾರೆ ನನಗೆ. ಅದನ್ನು ಒಪ್ಕೋಬೇಕು ಯಾವಾಗಲೂ. ಸೊ ದುನಿಯಾ ವಿಜಯ್ ಅವ್ರನ್ನ ನೀವು ಎರಡನೇ ತಾಯಿ ಅಂತ ಫೀಲ್ ಮಾಡಿ ಖಂಡಿತ ಲೈಫ್ ಕೊಟ್ಟಿದ್ರು ಅಂತ. ಹೌದು ಮೇಡಮ್, ವಿತೌಟ್ ಎಕ್ಸ್ಪೆಕ್ಟೇಷನ್ ಯಾರು ಏನು ಮಾಡಲ್ಲ ಮೇಡಮ್. ಈಗ ಸರ್ ನೀವು ಹೇಳಿದಾಗ ಎಷ್ಟು ಒದ್ದಾಡ್ತಾರೆ. ಒಂದು ಹೀರೋ ಒಂದು ಸಿನಿಮಾ ಫೀಲ್ಡ್ಗೆ ಬರಬೇಕು ಅನ್ನೋದೇ ಸುಲಭ ಇಲ್ಲ ಈ ಕಾಲದಲ್ಲಿ. ಹೌದು ಸರ್, ನೀವು ಸಿನಿಮಾಗೆ ಬರಲಿಲ್ಲ ಅಂದಿದ್ರೆ ಏನಾಗಿರ್ತಾ ಇದ್ರಿ? ಗೊತ್ತಿಲ್ಲ ಮೇಡಮ್. ಕೋವಿಡ್ ಎಲ್ಲ ಬಂದು 100 ರೂಪಾಯಿ ಜೋಬಲ್ಲಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಅಂದರೆ ಸಪೋರ್ಟ್ ಆಗಿದ್ವಿ, ನಾನು ನೈಫ್ ಸಪೋರ್ಟ್ ಆಗಿದ್ದೀವಿ, ಅಕ್ಕ ಸಪೋರ್ಟ್ ಆಗಿದ್ದಾರೆ, ನಾನು ಬಾಡಿಗೆ ಮನೇಲಿದ್ದೀನಿ. ಏನು ಚಲಾವಣೆ ಇಲ್ಲ. ಆ್ಯಕ್ಚುಲಿ ಡಿಸೆಂಬರ್ 24th ಕಾಂಪಿಟೇಷನ್, 20th ಲಾಕ್ಡೌನ್ ಆಯಿತು. ಸ್ಟೂಡೆಂಟ್ಸು ನಾನೇ ಲೆಫ್ಟ್ ಮಾಡೋದು, ತುಂಬ ಖರ್ಚು, ನಾನೇ ಕ್ವಿಟ್ ಮಾಡಿ ಎಲ್ಲರೂ ಅಂತ ಹೇಳ್ಬಿಟ್ಟು. ನಮಗೆ ಲಾಭ ಬರುತ್ತೆ ಅಂತ ಇನ್ನೊಬ್ಬರು ರಕ್ತ ಕುಡಿಬಾರ್ದು ನಾವು. ಸೊ ಹಂಗಾಗಿ ಅವ್ರನ್ನ ಡ್ರಾಪ್ ಮಾಡಿದೆ. ಹಾಗೆ ನಮಗೂ ಕೆಲಸನೂ ಇಲ್ಲ, ಈ ಟ್ರೈನಿಂಗ್ ಬಿಟ್ಟರೆ ಬೇರೇನು ಗೊತ್ತಿಲ್ಲ ನನಗೆ. ಹುಚ್ಚಿಡ್ದಂಗೆ ಆಗೋಯ್ತು, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಯಾವುದು ವೃದ್ಧಿನೇ ಇಲ್ವ, ಕೆರಡೆ ಬರೋಂಗಿಲ್ಲ ನಾವು, ಕೆರಡೆ ಬರೋಂಗಿಲ್ಲ. ನಮ್ಮ ಪಕ್ಕದ ಗಲ್ಲಿ ಈ ಕಡೆ ರೋಡೆಲ್ಲ ಬಂದ್ಬಿಟ್ಟು ಸೀಲ್ ಮಾಡಿಬಿಟ್ಟವ್ರೆ. ನಾವು ಕೆರಡೆ ಬರೋಕ್ಕೆ ಬಿಡ್ತಾಯಿಲ್ಲ ಪೊಲೀಸವರು, ಯಾಕಂದರೆ ತುಂಬ ಅವಾಗ ಸ್ಪ್ರೆಡ್ ಆಗ್ತಾಯಿತ್ತು. ಸೊ ಹಂಗಾಗಿ ಇದು ನನಗೆ ಇವಾಗ ನೀವು ಕೇಳಿದ್ಮೇಲೆ ಈ ಕ್ವಶನ್ ಯಾರೂ ಕೇಳಿಲ್ಲ, ಗೊತ್ತಿಲ್ಲ ಏನಾಗ್ತಾಯಿದೆ ಗೊತ್ತಿಲ್ಲ. ಯಾಕಂದರೆ ಬಾಡಿಗೆ ಮನೆ ಬೇರೆ, ಏನೂ ಇಲ್ಲ, ಬಾಡಿಗೆ ಇದು ಅಡ್ವಾನ್ಸು 1 lakh ಇತ್ತು, ಅದು ಹೋಗ್ತಾನೇ ಇದೆ. ನೆಕ್ಸ್ಟ್ ಏನೊಂದು ಯೋಚನೆ ಮಾಡಿಲ್ಲ. ಸೊ ಅದು ಅವಕಾಶ ಅಂದ್ಕೊತೀನಿ. ಇಷ್ಟೆಲ್ಲ ವೆಯ್ಟ್ ಮಾಡಿದ್ರೆ ಏನೋ ಒಂದು ಸಿಗುತ್ತೆ. ಯಾಕಂದರೆ ಇವಾಗ ನಮ್ಮ ಪರಿಸ್ಥಿತಿಲಿದ್ದವರು ಬೇರೆ ಯಾರಾಗಿದ್ದರೂ ಯಾವುದೋ ಒಂದು ರಾಂಗ್ ರೂಟ್ ಎತ್ತಿರೋರು. ನನಗೆ ಯಾವಾಗಲೂ ಅನಿಸೋದು ಹಿಂಗೆ ಹೋಗೋಣ ಹಂಗೆ ಹೋಗೋಣ ಅಂತ. 4 ಅಕ್ಕಂದರು, ನಾನು ಮದುವೆ ಆಗಿಬಿಟ್ಟಿದ್ದೆ, ಮಕ್ಕಳಿದ್ದೆ. ಎಲ್ಲೋ ಒಂದು ಕೆಟ್ಟ ಹೆಸರು ಬಂದುಬಿಟ್ರೆ ಎಲ್ಲರೂ ಸೇರಿಸಿ ಬರುತ್ತೆ ಫ್ಯಾಮಿಲಿಗೆ, ನನಗೊಬ್ಬನೂ ಬರೋಲ್ಲ. ಹೆಣ್ಮಕ್ಳನ್ನ ಕೊಟ್ಟಿದ್ದಾರೆ, ಹೆಣ್ಮಕ್ಳೆಲ್ಲ ಇದ್ದಾರೆ, ಅದು ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೇನೆ ಹೋಗೋದು ಹೋಗಲಿ. ನಾವು ಅಂದ್ಕೊಂಡು ನಾವೇನೇ ಮಾಡ್ತಾಯಿದ್ರು ದೇವ್ರು ಸೃಷ್ಟಿ ಮಾಡಿರೋ ದೇವ್ರು ಅವ್ರಿಗೆ ಗೊತ್ತು. ಅವ್ರು ಏನು ಆಟ ಆಡಿಸ್ತಾರೆ ಆ ಥರ ಗೊಂಬೆಗಳು ಅಷ್ಟೇ, ನಾವು ಅಷ್ಟೇ. ಅದು ನನ್ನ ಲೈಫಲ್ಲಿ ನಾನು ಪ್ರಾಕ್ಟಿಕಲಾಗಿ ಎಲ್ಲ ನೋಡಿರೋದು. ನಾವು ಎಷ್ಟೇ ಟ್ರೈ ಮಾಡಲಿ ಅದಾಗುತ್ತೆ ಅಂದರೆ ಆಗುತ್ತೆ, ಅದಾಗಲ್ಲ ಅಂದರೆ ಆಗಲ್ಲ. ಒಂದೇನೆಂದರೆ 100% ಎಫರ್ಟ್ ಹಾಕಬೇಕು ಯಾವುದೇ ಕೆಲಸ ಮಾಡಿದ್ರು.
ಒಳ್ಳೆ ಕೆಲಸ ಮಾಡಿ, ಯಾವುದೇ ಕೆಲಸ ಮಾಡಿದ್ರೆ ಒಂದು 100% ಎಫೆಕ್ಟ್ ಆಗಿ ಆ ಎಫರ್ಟು ಫೈಲರ್ ಆಗುತ್ತೆ ಅಂದರೆ ದೊಡ್ಡ ಸಕ್ಸಸ್ ಇನ್ನೊಂದಿದೆ ಅಂತ, ಇದು ಹೋಯ್ತು ಅಂತಿಲ್ಲ, ಇದು ನೀನು ನನಗೆ ಸೂಟಬಲ್ ಇಲ್ಲ ಅದು ಅಂತ. ಸೊ ಆ ಥರ ತುಂಬ ಕಳ್ಕೊಂಡ್ಬಿಟ್ಟಿದ್ದೀನಿ ನಾವಂತೂ ಲೈಫಲ್ಲಿ. ಅದೆಲ್ಲ ಬಿಟ್ಟು ಇದು ಹಾಗೆ ಇದು ಒಂದೇ ನನಗೆ ಅದೇ ಇದು ಆಫ್ಟರ್ ಕೋವಿಡೆಲ್ಲ ತುಂಬ ಜನ ಪಾಪ ನಾನು ನೋಡಿ ಬೀದಿಗಿಲ್ಲ, ಎಲ್ಲಿ ಓಡೋಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಮನೆ ಇಲ್ಲ, ಬಾಡಿಗೆ ಮನೆ ಇದ್ದವರು ಬಾಡಿಗೆ ಕಟ್ಟೋಕ್ಕಾಗಿಲ್ಲ, EMI ಕಟ್ಟೋಕ್ಕಾಗಿಲ್ಲ. ತುಂಬ ಜನಕ್ಕೆ ಲೈಫ್ ಏನೋ ವಿಚಿತ್ರ ಆಗೋಯ್ತು, ತುಂಬ ಬದಲಾಗೋಯ್ತು. ತುಂಬ 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 ಅದ್ರಲ್ಲಿ ನನ್ನ ಯೋಚನೆ ಮಾಡಿ ಇವಾಗ ನೀವೇ ಕೇಳಿದ ತಕ್ಷಣ ನನಗೆ ಕನ್ಫ್ಯೂಸ್ ಏನು ಮಾಡ್ತಾಯಿದ್ದೆ ನಾನು ಅಂತ. ಇಲ್ಲ ನೋ ಐಡಿಯಾ ಮೇಡಮ್, ಸೀರಿಯಸ್ಲಿ ನೋ ಐಡಿಯಾ. ಅವ್ರು ಬಂದಿಲ್ಲ ಅಂದರೆ ಲೈಫ್ ಏನೋ ಆಗ್ಬಿಡ್ತಾಯಿತ್ತು, ಝೀರೋನೇ. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಕೊಟ್ಟಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ.